Students, are you joining? Make it fast. Shall we start? We are going to start the second chapter today. Students, the name of the chapter is Boolean Algebra. Boolean Algebra and Logic System is the name of the chapter. So you are having here the syllabus for this one is laws of Boolean algebra, Boolean laws, evaluation of Boolean expressions, De Morgan's theorem and proof, simplification of Boolean expressions using Boolean laws. Apart from this, you are having logic gates and or not, truth table of those things, definition, Boolean expression and symbols of universal gates, NAND and NOR gate, the truth table, definition and Boolean expression and symbol, designing of basic gates using NAND and NOR gates you are having, then logical gates using NAND and NOR, designing of those, and then Boolean expressions using basic gates and NAND and NOR operations, XOR and XNOR gates, their base Boolean expressions and symbols and truth tables. Ishtella ada nim syllabus ige for your second chapter. Okay, so today as I read out nimga starting Boolean algebra anta kottidare, and then they have taken one section called as Boolean gates. But actually ನೀವು Boolean algebra ಕಲಿಬೇಕು ಅಂದ್ರೆ first ಸ್ವಲ್ಪ gates ಬಗ್ಗೆ ಗೊತ್ತಿರಬೇಕು, and then after knowing what actually is gate, then we are capable of going to Boolean algebra. Okay, so ಇವತ್ತು ಬಹಳ ಕಮ್ಮಿ ಸ್ಟೂಡೆಂಟ್ಸ್ ಜಾಯಿನ್ ಆಗಿರಿ ನೀವು. This is a very important class for you students. ಬೂಲಿಯನ್ ಅಲ್ಜಿಬ್ರಾ ಕ್ಲಾಸ್ ನಿಮಗೆ ಮುಂದಿನ ಬೂಲಿಯನ್ ಅಲ್ಜಿಬ್ರಾ ಗೊತ್ತಾಗ್ಬೇಕು ಅಂದ್ರೆ ಬೇಸಿಕ್ ಮೊದಲ್ ಗೇಟ್ಸ್ ಗೊತ್ತಾಗ್ಬೇಕು. ಇದು ನೀವು ಕ್ಲಾಸ್ ಯಾಕೆ ಇಷ್ಟು ಈಸಿ ತಗೊಳಕತ್ತೀರಿ ಗೊತ್ತಿಲ್ಲ ನನಗ. ಸಿ ದಿಸ್ ಇಯರ್ ಯು ಆರ್ ನಾಟ್ ಗೋಯಿಂಗ್ ಟು ಬಿ ಪಾಸ್ ಔಟ್ ಲೈಕ್ ದಟ್ ಓನ್ಲಿ. ಪೇಪರ್ ಬರಿಲಾರ್ದೆ ಅಂತೂ ಪಾಸ್ ಆಗೋಂಗಿಲ್ಲ. ಓದ್ಬೇಕು ಮತ್ತೆ ಕ್ಲಾಸಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಪ್ರಾಬ್ಲಮ್ಯಾಟಿಕ್ ಫಾರ್ ಯು. Okay, so we will start with the basic gate. What actually is a gate? Gate andre enu? What is a gate? Common agi nav ಏನು ಹೇಳ್ತೇವಿ, ಒಂದ್ ಕಡೆಯಿಂದ ಹೋಗಿ ಒಂದ್ ಕಡೆಯಿಂದ ಒಂದ್ ಸೆಕ್ಷನ್ ಇಂದ ಇನ್ನೊಂದ್ ಕಡೆ ಸೆಕ್ಷನ್ ಗೆ ಹೋದ್ರಿ ಅಂತಂದ್ರೆ, ಒಂದ್ ಏರಿಯಾ ಇಂದ ಇನ್ನೊಂದ್ ಏರಿಯಾಗೆ ಹೋಗ್ಬೇಕು ಅಂದ್ರೆ ಒಂದು ಗೇಟ್ ಅನ್ನ ಪಾಸ್ ಮಾಡ್ತೀರಿ ನೀವು. ಒಂದು ಫಾರ್ಮ್ಯಾಟ್ ಇಂದ ಇನ್ನೊಂದು ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ. ಇಲ್ಲಿ ನಾವು ಲಾಜಿಕಲ್ ಗೇಟ್ಸ್ ಅಂದ್ರೆ ಏನು? ಲಾಜಿಕಲ್ ಗೇಟ್ಸ್ ಆರ್ ದೋಸ್ ಥಿಂಗ್ಸ್ ವಿಚ್ ಆರ್ ಬೇಸಿಕಲಿ ಯೂಸ್ಡ್ ಫಾರ್ ಡಿಸೈನಿಂಗ್ ಅವರ್ ಲಾಜಿಕ್ ಸರ್ಕಿಟ್ಸ್. ನಮ್ಮ ಲಾಜಿಕ್ ಸರ್ಕಿಟ್ಸ್ ಏನಿರ್ತಾವ ಕಂಪ್ಯೂಟರ್ಸ್ ಒಳಗ, ಆ ಕಂಪ್ಯೂಟರ್ಸ್ ಒಳಗ ಇರುವಂತ ಲಾಜಿಕ್ ಸರ್ಕಿಟ್ಸ್ ಅನ್ನ ನಾವು ಡಿಸೈನ್ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತೀವಿ ಅವಕ್ಕೆ ಏನ್ ಹೇಳ್ತೀರಿ, ದೇ ಆರ್ ಕಾಲ್ಡ್ ಆಸ್ ಲಾಜಿಕ್ ಗೇಟ್ಸ್. ಅಂಡ್ ಆಲ್ ದೀಸ್ ಲಾಜಿಕ್ ಗೇಟ್ಸ್ ಆರ್ ಪರ್ಫಾರ್ಮಿಂಗ್ ಲಾಜಿಕಲ್ ಫಂಕ್ಷನ್ಸ್. ಲಾಜಿಕಲ್ ಫಂಕ್ಷನ್ಸ್ ಅಂದ್ರೆ ಲಾಜಿಕಲಿ ಏನೋ ಕೆಲಸ ಮಾಡ್ತಾ ಇರ್ತಾವ. ಅಂಡ್ ಆಲ್ವೇಸ್ ಯು ರಿಮೆಂಬರ್, ವೆನ್ ಎವರ್ ವಿ ಆರ್ ಟಾಕಿಂಗ್ ಅಬೌಟ್ ಲಾಜಿಕ್, ಐ ಆಮ್ ಹ್ಯಾವಿಂಗ್ ಓನ್ಲಿ ಟೂ ಆಪ್ಷನ್ಸ್, ದಟ್ ಈಸ್ ಐದರ್ ಇಟ್ ಈಸ್ yes or no, or I can say it is true or false, or I can say it is 0 or 1. So ಈಗ ನಾ ಲಾಜಿಕ್ ಅಂತ ಹೇಳಿದ್ರೆ ಈ ಕೆಲಸ ಮಾಡ್ಬೇಕೋ ಮಾಡಬಾರ್ದು, ದಟ್ ಇಸ್ ಅ ಲಾಜಿಕಲ್ ಆನ್ಸರ್ ದಟ್ ಐ ಹ್ಯಾವ್ ಟು ಗಿವ್. ಲಾಜಿಕಲ್ ಆನ್ಸರ್ ಅಂದ್ರೆ ಏನು? ನಾನು ಏನು ಉತ್ತರ ಕೊಡ್ತೀನಿ, ಈ ಕೆಲಸ ಮಾಡ್ಬೇಕೋ ಮಾಡಬಾರ್ದು, ಎಸ್ ಆರ್ ನೋ ಒಳಗ್ ಕೊಡ್ತೀನಿ. ಐ ಸೇ ಐ ಹ್ಯಾವ್ ಟು ಡೂ ಟ್ರೂ ಆರ್ ಫಾಲ್ಸ್, ಎಸ್ ಆರ್ ನೋ ಒಳಗೆ. ಯಾವಾಗ ನಾವು ಒಂದು ಕ್ವಶನ್ ಗೆ ಅಥವಾ ಒಂದು ಟಾಸ್ಕ್ ಗೆ ನೀವು ಯಾವಾಗ you are expecting the answer in either yes or no or true or false, then that is called as what? Logical function anta ಹೇಳ್ತೇವೆ ಅದಕ್ಕೆ. Okay, so every one ಟಾಸ್ಕ್ ದಟ್ ಯು ಆರ್ ಪರ್ಫಾರ್ಮಿಂಗ್, ಒಂದ್ ಏನೋ ಇನ್ಪುಟ್ ಕೊಟ್ರಿ ಅಂದ್ರೆ ಆ ಇನ್ಪುಟ್ ಗೆ ಎರಡು ನಿಮಗ ಆಪ್ಷನ್ ಇರ್ತಾವ. ಆಲ್ವೇಸ್ ದೋಸ್ ಹ್ಯಾವ್ ಅ ಬುಲಿಯನ್ ವ್ಯಾಲ್ಯೂಸ್, ದಟ್ ಈಸ್ 0 or 1, ಟ್ರೂ ಆರ್ ಫಾಲ್ಸ್. ಸೊ ನೀವು ಯಾವ್ದು ಕನ್ವೀನಿಯಂಟ್ ಅದ ಅಂತೀರಿ ಆ ಫಾರ್ಮ್ಯಾಟ್ ಒಳಗ ನಾವು ಬರ್ಕೊಂಡು ಹೋಗೋಣ. ಐದರ್ ವಿ ಕ್ಯಾನ್ ಗೋ ವಿತ್ 0 or 1 ಆರ್ ವಿತ್ ಟ್ರೂ ಆರ್ ಫಾಲ್ಸ್. ನಾನ್ ನಿಮಗ್ ತೋರಿಸ್ಬೇಕಾದಾಗ ಎರಡು ಮೆಥಡ್ಸ್ ತೋರಿಸ್ತೀನಿ, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನಿಸ್ತದೋ ಆ ಮೆಥಡ್ ಒಳಗ ನಾವೇನ್ ಮಾಡೋಣ, ವಿ ವಿಲ್ ಗೋ ಆನ್ ವರ್ಕಿಂಗ್ ಔಟ್. ಓಕೆ, ಸೊ ಯಾಕೆ ನಾವು 0 and 1 ಒಳಗನೆ ಎಲ್ಲ ಬರಿತೇವೆ, ಯಾಕೆ ಟ್ರೂ ಆರ್ ಫಾಲ್ಸ್ ಮೆಥಡ್ ಒಳಗೆ ಬರಿತೇವೆ? ಬಿಕಾಸ್ ಆಲ್ರೆಡಿ ಯು ನೋ, ನೀವು ಯಾವುದೇ ಟರ್ಮ್ ಒಳಗೆ ಯಾವುದೇ ಟೈಪ್ ಒಳಗೆ ಡೇಟಾ ಕೊಟ್ರು ನಿಮ್ಗೆ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಆಗುವಂತ ಲ್ಯಾಂಗ್ವೇಜ್ ಏನು, ಕಂಪ್ಯೂಟರ್ ಫಾಲೋ ಮಾಡುವಂತ ಲ್ಯಾಂಗ್ವೇಜ್ ಏನು, ಕಂಪ್ಯೂಟರ್ ಫಾಲೋ ಮಾಡುವಂತ ಲ್ಯಾಂಗ್ವೇಜ್ ಏನು? ಇಟ್ ಈಸ್ ಓನ್ಲಿ zeros and
ಒನ್ಸ್. ಕಂಪ್ಯೂಟರ್ಗೆ ಬೇರೆ ಏನು ಅಂಡರ್ಸ್ಟ್ಯಾಂಡ್ ಆಗೋಂಗಿಲ್ಲ. ನೀವು ಏನೇ ಕೊಟ್ರು ಅದೆಲ್ಲ ಎದಕ್ಕೆ ಕನ್ವರ್ಟ್ ಆಗ್ತದೆ, ದಟ್ ಈಸ್ ಕನ್ವರ್ಟೆಡ್ ಇಂಟು ಬೈನರಿ ಇನ್ ದ ಫಾರ್ಮ್ ಆಫ್ ಜೀರೋಸ್ ಅಂಡ್ ಒನ್ಸ್. ಲಾಸ್ಟ್ ನೀವು ಚಾಪ್ಟರ್ ಒಳಗ ನೋಡಿರಿ, ನೀವು ಡೆಸಿಮಲ್ ಒಳಗ್ ಕೊಟ್ರು ಅದು ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಲೋ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಆಗ್ತದೆ. ಕನ್ವರ್ಟ್ ಆಗಿ ಅದು ಕನ್ವರ್ಟ್ ಆಗ್ತದ ಅಂದ್ರೆ ಏನು, ಅದು ನೀವು ಕೊಟ್ಟಿರೋ ಡೆಸಿಮಲ್ ನಂಬರ್ ದಟ್ ಈಸ್ ಅಲ್ಟಿಮೇಟ್ಲಿ ಕನ್ವರ್ಟೆಡ್ ಇಂಟು ವಾಟ್, ಇಟ್ ಈಸ್ ಕನ್ವರ್ಟೆಡ್ ಇಂಟು ಅ ಬೈನರಿ ನಂಬರ್. ಓಕೆ, ಸೊ ಆಕ್ಟಲ್ ಒಳಗ್ ಕೊಟ್ರು ಹಂಗೆ ಆಗ್ತದ, ಹೆಕ್ಸಾಡೆಸಿಮಲ್ ಒಳಗ್ ಕೊಟ್ರು ಹಂಗೆ ಆಗ್ತದ. ಸೊ ನೀವೇನ್ ಮಾಡಿದ್ರಿ, ದೊಡ್ಡ ದೊಡ್ಡ ನಂಬರ್ಸ್ ನ ಬೇರೆ ಬೇರೆ ಕೋಡ್ ಕನ್ವರ್ಟರ್ಸ್ ಒಳಗ್ ಮಾಡ್ಕೊಂಡ್ರಿ, ದಟ್ ಇಸ್ BCD ಒಳಗ್ ಕನ್ವರ್ಟ್ ಮಾಡ್ಕೊಂಡ್ರಿ, ಅಥವಾ ಇದ್ರೊಳಗ್ ಕನ್ವರ್ಟ್ ಮಾಡ್ಕೊಂಡ್ರಿ ನೀವು, ಯು ಆರ್ ಕನ್ವರ್ಟೆಡ್ ಇಂಟು ಗ್ರೇ ಕೋಡ್ಸ್ ಆರ್ XS3 ಕೋಡ್ಸ್, ಬೇರೆ ಬೇರೆ ಫಾರ್ಮ್ಯಾಟ್ ಒಳಗ್ ಅದನ್ನ ಕನ್ವರ್ಟ್ ಮಾಡ್ಕೊಂಡು ಬರೀತಾ ಇದ್ದೀರಿ. ಓಕೆ, ಸೊ ಯಾವುದೇ ಒಂದು ಫಂಕ್ಷನ್ ಅನ್ನ ನೀವು ಕೊಟ್ರಿ, ಯಾವುದೇ ಒಂದು ಕೆಲಸವನ್ನ ಕೊಟ್ರಿ ಕಂಪ್ಯೂಟರ್ಗ ಅಂದ್ರೆ ಅದು ಯಾವಾಗ್ಲೂ ನಿಮಗ್ ಕೊಡುವಂತದ್ದು ಆಪ್ಷನ್ ಲಾಜಿಕಲ್ ವ್ಯಾಲ್ಯೂಸ್ ಕೊಡ್ತದೆ. ಲಾಜಿಕಲ್ ವ್ಯಾಲ್ಯೂಸ್ ಏನು, ಇಟ್ ಈಸ್ ಗಿವಿಂಗ್ ಐದರ್ ಯು ಒನ್ ಟ್ರೂ ವ್ಯಾಲ್ಯೂ ಆರ್ ಅ ಫಾಲ್ಸ್ ವ್ಯಾಲ್ಯೂ, ದಟ್ ಈಸ್ ಐದರ್ ಅ 0 ಆರ್ ಅ 1. ಯಾವಾಗ್ಲೂ ನಾವು ಫಾಲ್ಸ್ ಹೇಳಿದೆ ಅಂದ್ರೆ ಆಲ್ವೇಸ್ ಅ ಫಾಲ್ಸ್ ವ್ಯಾಲ್ಯೂ ಇಸ್ ರಿಪ್ರೆಸೆಂಟೆಡ್ ಬೈ 0 ಅಂಡ್ ದ ಟ್ರೂ ವ್ಯಾಲ್ಯೂ ಇಸ್ ರಿಪ್ರೆಸೆಂಟೆಡ್ ಬೈ 1. ಯಾವಾಗ್ಲೂ ಟ್ರೂ ಆರ್ ಫಾಲ್ಸ್ ಹೇಳಿದೆ ಅಂದ್ರೆ ಇಟ್ ಮೀನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ zeros and ones ಅಂದಂಗ. ಸೊ ಲಾಜಿಕಲ್ ಗೇಟ್ಸ್ ಅಂದ್ರೆ ಏನು, ಲಾಜಿಕಲ್ ಗೇಟ್ಸ್ ಆರ್ ಯೂಸ್ಡ್ ಫಾರ್ ಡಿಸೈನಿಂಗ್ ಅವರ್ ಲಾಜಿಕಲ್ ಸರ್ಕ್ಯೂಟ್ಸ್. ನಮ್ಮ ಏನೇ ಕಂಪ್ಯೂಟರ್ ಒಳಗ್ ಸರ್ಕ್ಯೂಟ್ಸ್ ಬಂದ್ರು ಆ ಸರ್ಕ್ಯೂಟ್ಸ್ ಅನ್ನ ಡಿಸೈನ್ ಮಾಡ್ಲಿಕ್ಕೆ ನಾವು ಲಾಜಿಕಲ್ ಗೇಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಇದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಇದ್ದಂಗ. ನೀವೀಗ ಒಂದ್ ಮನಿ ಕಟ್ಟಬೇಕು ಅಂದ್ರೆ ಹೆಂಗ್ ಇಟ್ಗೆ ಇಟ್ಕೊಂಡು ಹೋಗ್ತೀರಿ ಅದ್ರ ಮೇಲೆ, ಹಂಗ ನಮ್ದು ಬೇಸಿಕ್ ಒಂದ್ ಲಾಜಿಕಲ್ ಸರ್ಕ್ಯೂಟ್ ಕಟ್ಟಬೇಕು ಅಂದ್ರೆ ನಾನೇನ್ ಮಾಡ್ಬೇಕು, ನನ್ಗ ಸಣ್ಣ ಸಣ್ಣ ಬೇಸಿಕ್ ಲಾಜಿಕಲ್ ಗೇಟ್ಸ್ ಬೇಕಾಗ್ತಾವ. ಸೊ ಈ ಲಾಜಿಕಲ್ ಗೇಟ್ಸ್ ಎದ್ರ ಮೇಲೆ ವರ್ಕ್ ಮಾಡ್ತಾವ, ದೀಸ್ ಆರ್ ವರ್ಕಿಂಗ್ ಆನ್ ದ ಬೂಲಿಯನ್ ವ್ಯಾಲ್ಯೂಸ್. ವಾಟ್ ಆರ್ ಬೂಲಿಯನ್ ವ್ಯಾಲ್ಯೂಸ್? Boolean value is the value that is containing only two options, that is either true or false, or that true or false you can write in the terms of zeros and ones. Okay, I think it is clear for you what we are talking about. We are talking about logical gate. ಒಂದು ಲಾಜಿಕಲ್ ಗೇಟ್ ಎದಕ್ ಯೂಸ್ ಮಾಡ್ತೀರಿ ಅಥವಾ ಎದಕ್ ಅದು ನಮಗ್ ಬೇಕು ಅಂದ್ರೆ, ನಾವು ಕಂಪ್ಯೂಟರ್ ಒಳಗೆ ಯಾವುದೇ ಒಂದು ಸರ್ಕ್ಯೂಟ್ ಡಿಸೈನ್ ಮಾಡ್ಬೇಕಾಗಿತ್ತು, ಲಾಜಿಕಲ್ ಸರ್ಕ್ಯೂಟ್ ಮಾಡ್ಬೇಕಾಗಿತ್ತು ಅಂದ್ರೆ ಆ ಸರ್ಕ್ಯೂಟ್ ಡಿಸೈನಿಂಗ್ ನಮ್ಗೆ ಏನ್ ಬೇಕಾಗ್ತದ, ಗೇಟ್ಸ್ ಬೇಕಾಗ್ತಾವ. ಸೊ ಯಾವ್ದಕ್ಕ ನೀವು ಗೇಟ್ ಅಂತೀರಿ, ಯಾವುದು ಲಾಜಿಕಲ್ ಫಂಕ್ಷನ್ಸ್ ಅನ್ನ ತಗೊಂಡು ನಿಮಗ ಔಟ್ಪುಟ್ ಕೊಡ್ತದಲ್ಲ ಅದನ್ನ ನಾವೇನ್ ಹೇಳ್ತೀವಿ, ಲಾಜಿಕಲ್ ಗೇಟ್ಸ್ ಅಂತೇವೆ. ಸೊ ಯಾವಾಗ್ಲೂ ಗೇಟ್ಸ್ ಒಳಗ ನೀವು ಇನ್ಪುಟ್ ಎಷ್ಟು ಬೇಕಾದಷ್ಟು ಕೊಡ್ಬೋದು, ಒಂದು ಕೊಡ್ಬೋದು, ಎರಡು ಕೊಡ್ಬೋದು. ಸ್ವಲ್ಪ ಗೇಟ್ಸ್ ಒಳಗೆ ಏನಿರ್ತಾವ, ಎರಡೇ ಇನ್ಪುಟ್ ತಗೋತಾವ, ಒಂದೇ ಇನ್ಪುಟ್ ತಗೊಳಂಗಿಲ್ಲ. ಒಂದ್ ಸ್ವಲ್ಪ ಗೇಟ್ ಏನಿರ್ತದ, ಒಂದ್ ಇನ್ಪುಟ್ ತಗೋತದ, ಅದಕ್ಕೆ ಔಟ್ಪುಟ್ ಕೊಡ್ತಾ ಇರ್ತದ. ಬಟ್ ಬೇಸಿಕಲಿ 2 or more ಗೇಟ್ಸ್ ಗೆ, ಮೋರ್ ಇನ್ಪುಟ್ಸ್ ಗೆ ನಿಮಗೆ ಫೈನಲಿ ಒಂದ್ ಔಟ್ಪುಟ್ ಏನ್ ಕೊಡ್ತಿರ್ತದಲ್ಲ ಅದನ್ನ ನಾವೇನ್ ಹೇಳ್ತೀವಿ, ಗೇಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಐ ವಿಲ್ ಶೋ ಯು ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಗೇಟ್ಸ್ ಟುಡೇ. ಆಮೇಲೆ ಒಂದೊಂದು ಗೇಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ ಅಂತ. ಇದು ಬಹಳ ಇಂಪಾರ್ಟೆಂಟ್ ಅದ. ನೀವು ಮುಂದೆ ಏನೇ ಕಲಿತೀರಲ್ಲ ಈ ಸಬ್ಜೆಕ್ಟ್ ಒಳಗ, ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ದಿಸ್ ಲಾಜಿಕಲ್ ಗೇಟ್ಸ್ ಓನ್ಲಿ. ಓಕೆ, ಬಿ ಥರೋ ವಿತ್ ದಿಸ್ ಥಿಂಗ್ ಅಂಡ್ ಎಲ್ಲೇ ನಿಮಗೆ ಏನೇ ಡೌಟ್ಸ್ ಇತ್ತು ಅಂದ್ರೆ ಇಮಿಡಿಯೇಟ್ಲಿ ಕ್ಲಾರಿಫೈ ಮಾಡ್ಕೊರಿ. ಓಕೆ, ಐ ಜಸ್ಟ್ ಸ್ವಿಚ್ ಆನ್ ಮೈ ವೈಟ್ ಬೋರ್ಡ್ ಮೇಲೆ ತೋರಿಸ್ತೀನಿ, ಸೊ ದಟ್ ಇಟ್ ವಿಲ್ ಬಿ ಅ ಬಿಟ್ ಕ್ಲಾರಿಫೈಡ್. ಓಕೆ, so the basic gates are categorized into basically 3 sections. 3 sections ಒಳಗ ನಿಮ್ ಬೇಸಿಕ್ ಗೇಟ್ಸ್ ಅನ್ನ ಇದು ಮಾಡ್ಯಾರ, ಡಿವೈಡ್ ಮಾಡ್ಯಾರ ಲಾಜಿಕಲ್ ಗೇಟ್ಸ್ ಅನ್ನ. ಸೊ logical gates are categorized into 3 streams. 3 ಸೆಕ್ಷನ್ ಒಳಗ ಡಿವೈಡ್ ಮಾಡ್ಯಾರ ಇದನ್ನ. ಸೊ ಫಸ್ಟ್ ಸೆಕ್ಷನ್ ಈಸ್ ದ ಬೇಸಿಕ್ ಗೇಟ್ಸ್ ಅಂತ ಹೇಳ್ತೇವೆ ನಾವು. ಫಸ್ಟ್ ಈಸ್ ಬೇಸಿಕ್. These are basic gates. Second one gates are called as universal gates. Universal gate. VERSAL. Universal gate. A and L. And the third one are called as special gates. These are special gates. Okay, so basic gates are again categorized into three sections. One is AND, second one is OR,
and third one is not. And or and not ಒಳಗ category ಮಾಡ್ತೀರಿ. Universal gates are again categorized into two gates, that is NAND gate and NOR gate. NAND gate, NOR gate, and special gates are categorized into two, XOR gate and XNOR gate. Two gates. Okay, so just to make a list like this, what we are trying to say, we are saying actually logical gates. What is a logical gate? Logical gates are used to design the logical circuits and perform logical functions. Whatever functions or operations that are being performed in our computers, on the chips, on the microprocessor, ಏನೇನ್ ಕೆಲಸ ಆಗ್ತದೆ, that all are basically done using what? Using the logical gates. Then what or how are the logical gates divided? Logical gates are divided into basically three streams. That is, first one is basic gates, second one is universal gates, and third one is special gates. Okay, so what are basic gates? Basic gates are again categorized into three streams, that is AND gate, okay, so your basic gates are categorized into three streams: AND gate, OR gate, and NOT gate. Then the universal gates are categorized into two streams: NAND gate and NOR gate. Okay, and your special gates are divided into XOR gate and XNOR gate. Okay, now what these are? AND gate is a gate. AND gate is a gate. Usually all the gates that you are seeing except NOT gate. ಈ NOT gate ಅನ್ನ ಒಂದು ಬಿಟ್ಟು ಇವು ಎಲ್ಲಾನು ಏನವಲ್ಲ, these all are accepting two inputs or more than two inputs. Minimum two inputs ಬೇಕು ಎಲ್ಲದಕ್ಕೂ. ಎರಡು ಇನ್ಪುಟ್ ಅಥವಾ ಎರಡಕ್ಕಿಂತ ಜಾಸ್ತಿ ಇನ್ಪುಟ್ ಅನ್ನ ತಗೋತದ. and all these gates are giving one output. ಓಕೆ, ಇದನ್ನ ನೆನ್ಪಿಡ್ಬೇಕು ನೀವು. ಯಾವುದು ಇವು ಲಾಜಿಕಲ್ ಗೇಟ್ಸ್ ಏನ್ ತಗೋತದಲ್ಲ, ಇವೆಲ್ಲ ಏನ್ ಮಾಡ್ತಾವ, ಎಷ್ಟು ಇನ್ಪುಟ್ ತಗೋತದ? ಎರಡು ಇನ್ಪುಟ್ ಇರ್ಬೋದು, ಮೂರ್ ಇರ್ಬೋದು, ನಾಲ್ಕು ಇರ್ಬೋದು, ಅಥವಾ n ನಂಬರ್ ಆಫ್ ಇನ್ಪುಟ್ಸ್ ಇರ್ಬೋದು. ಸೊ ಇಟ್ ಈಸ್ ಗೋಯಿಂಗ್ ಟು ಟೇಕ್ more than two inputs, and they are going to give you only one output. ಅಂದ್ರೆ ಇದು ಎಲ್ಲಾದ್ರದ್ದು ಔಟ್ಪುಟ್ ಏನ್ ಬರ್ಬೇಕು ನಿಮ್ಗ? ಒಂದು ಬರ್ಬೇಕು, ಒಂದೇ ಔಟ್ಪುಟ್ ಬರ್ಬೇಕು. ಓಕೆ, ಸೊ ಬೇಸಿಕ್ ಗೇಟ್ಸ್ ಅಂದ್ರೆ ನಾವು ಏನ್ ಬಿಲ್ಡಿಂಗ್ ಬ್ಲಾಕ್ಸ್ ನಾವು ಏನ್ ಸ್ಟಾರ್ಟ್ ಮಾಡ್ತೇವಲ್ಲ, ಆ ಸ್ಟಾರ್ಟ್ ಮಾಡ್ಲಿಕ್ಕೆ ಯಾವ್ಯಾವ ಗೇಟ್ಸ್ ಇರ್ತಾವ ಅವಕ್ಕ ನಾವು ಬೇಸಿಕ್ ಗೇಟ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಹತ್ರ ಇರುವಂತ ಬೇಸಿಕ್ ಗೇಟ್ಸ್ ಏನು? AND, OR and NOT ಅಂತ ಅವ ಮೂರ್ ಗೇಟ್ಸ್. ದೆನ್ ವಾಟ್ ಆರ್ ಯೂನಿವರ್ಸಲ್ ಗೇಟ್ಸ್? ಯಾವುದೇ ಒಂದು ಗೇಟ್ ಅನ್ನ ನಾನು ಈ ಗೇಟ್ಸ್ ಅನ್ನ ಅಂದ್ರೆ NAND ಮತ್ತೆ NOR ಅನ್ನ ಯೂಸ್ ಮಾಡಿ ನಾ ಜನರೇಟ್ ಮಾಡ್ಬೋದು. ಯಾವ್ದೂ ತರದ್ ಈಗ ಮೇನ್ AND ಕಾಣಿಸ್ಲಿಕ್ಕತ್ತದ, OR, NOT, XOR, XNOR, ಇವೆಲ್ಲದನ್ನು ನಾನು ಯಾವ ಗೇಟ್ ಅನ್ನ ಯೂಸ್ ಮಾಡಿ ಮಾಡ್ಬೋದು? NAND ಅಥವಾ NOR ನ ಯೂಸ್ ಮಾಡಿ ಮಾಡ್ಬೋದು. ಅದಕ್ಕೆ ಇವನ್ನ ಏನಂತ ಹೇಳ್ತೇವೆ ನಾವು? ದೀಸ್ ಆರ್ ಕಾಲ್ಡ್ as universal gates. Then you have special gates. These are meant for finding the what you say odd man detector ಅಂತ ಹೇಳ್ತೀರಿ ಇವನ್ನ. XOR ಮತ್ತೆ XNOR ಅನ್ನ. XOR ಅನ್ನ basically we call that as odd man detector. Whenever there are different type of inputs, you are going to get a output for that one. The output is obtained. So ಅಂತ ಗೇಟಿಗೆ ನಾವೇನ್ ಹೇಳ್ತೀವಿ? ಸ್ಪೆಷಲ್ ಗೇಟ್ಸ್ ಅಂತ ಹೇಳ್ತೀರಿ. ಇದ್ರ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆವವು ಸೆಕ್ಷನ್ಸ್ ಬಂದ್ಮೇಲೆ we will go to those sections. So firstly we will begin with our basic gates. Basic gates include these three gates: AND, OR and NOT gate. Okay, hopefully ಇಷ್ಟ ಅರ್ಥ ಆಯ್ತು ಅನ್ಕೋತೀನಿ ಸ್ಟೂಡೆಂಟ್ಸ್. ಕೇಳಿಸ್ತಾ ಇದೆ ಅಲ್ಲ ಹೇಳಿದ್ದು?
ಇದೀರೋ ಇಲ್ಲೋ ಸ್ಟೂಡೆಂಟ್ಸ್? Who is there? Neha, Priya, Megha, Nagraj, Kiran, Amit, who is there? ಒಬ್ರು ಮಾತಾಡ್ರಿ. ಕೇಳಿಸ್ತಾ ಇದೆ ಅಲ್ಲ ನಾ ಹೇಳಿದ್ದು? ಎಸ್ ಮ್ಯಾಮ್. ಫಾಲೋ ಆಯ್ತಾ ಏನ್ ಹೇಳಿದೆ ಅಂತ? ಮ್ಯಾಮ್. Okay, so we will start with our basic gate. The first basic gates are of three types. The first gate is AND gate. Okay, name of the gate is AND gate. Okay, so as I have already told, the gate is accepting what? It is accepting two or more than two inputs and it is going to give you one output. Okay, just I'll show how the gate looks like. The AND gate you are having, it is just represented in this format. Illen symbol ಹಾಕ್ಲಿಕತ್ತಿಲ್ಲ, ಈ ರೀತಿ ಕಾಣಿಸ್ತಾ ಇರ್ತದೆ ಇದು, ಈ ರೀತಿ. Okay, so this is the symbol and here you are going to give two inputs like this and you are going to send one output. Okay, so always we are representing these inputs with certain value names. So I can say this as A and B and the output always and is represented with multiplication symbol, that is dot ಇಂದ represent ಮಾಡ್ತೀವಿ ನಾವು. So ಇಲ್ಲಿ output ಏನ್ ಬರ್ತದಲ್ಲ ಇದನ್ನ ಹೆಂಗ್ represent ಮಾಡ್ತೀರಿ? You call A dot B, that is your AND gate. ಇದನ್ನ AND gate ಅಂತ ಹೇಳ್ತೀವಿ. Okay, what actually is a AND gate? AND gate is represented in this symbol. AND gate ಅಂದ್ರೆ ಏನು ಅಂತ ಹೇಳ್ತೀನಿ ಈಗ. What actually is AND gate? AND gate is a gate which is going to give you the result or which is going to provide you the output only when all your options are 1. ಅಂದ್ರೆ ಅದರ ಅರ್ಥ ನಾ ಒಂದು ಟೇಬಲ್ ಹಾಕ್ತೀನಿ. ಈಗ ನಮ್ಮ ಹತ್ರ ಇನ್ಪುಟ್ ಎಷ್ಟವ? ಇಲ್ಲಿ ಇನ್ಪುಟ್ ಎಷ್ಟಿದೆ? I have two inputs. So ನನ್ನ ಹತ್ರ ಏನದ? A ಮತ್ತೆ B ಅದ. ಓಕೆ, ಈಗ A ಮತ್ತೆ B ಇದ್ದಾಗ ಈ A ಮತ್ತೆ B ಏನೇನ್ ಆಪ್ಷನ್ಸ್ ಬರ್ಬಹುದು? ಸಪೋಸ್ ನಾ ಟ್ರೂ ಆರ್ ಫಾಲ್ಸ್ ತಗೊಂಡೆ ಅಂತ ಇಟ್ಕೊಡಿ. ಟ್ರೂ ಆರ್ ಫಾಲ್ಸ್ ತಗೊಳ್ಳೋ, 0 or 1 ತಗೊಳ್ಳೋ ಸ್ಟೂಡೆಂಟ್ಸ್? 0 or 1 0 1 ತಗೊಳ್ಳಿ. ಓಕೆ, ಸೊ ನಾ 0 1 ಆಪ್ಷನ್ಸ್ ಬರ್ದೆ ಅಂದ್ರೆ ಒಂದು ಇದು ಹೇಳ್ತೀನಿ ಕೇಳ್ರಿ. ಎ ನನ್ನ ಹತ್ರ ಆಪ್ಷನ್ ಇತ್ತು ಅಂದ್ರೆ, ಇಫ್ ಸೇ ಐ ಹ್ಯಾವ್ ಅ ವ್ಯಾಲ್ಯೂ ಎ ಇತ್ತು ಅಂದ್ರೆ ಎ ನ ಏನೇನ್ ವ್ಯಾಲ್ಯೂಸ್ ಒಳಗೆ ಬರಿಬಹುದು ನಾನು? ಎ ಕ್ಯಾನ್ ಬಿ 0 ಆರ್ ಎ ಕ್ಯಾನ್ ಬಿ 1, ಹೌದಿಲ್ಲ? ಹಂಗೆ ನನ್ನ ಹತ್ರ ಬಿ ಒಂದಿತ್ತು ಅಂದ್ರೆ ಬಿ ಎದ್ರೊಳಗ್ ಬರಿಬಹುದು, 0 ಒಳಗ್ ಬರಿಬಹುದು, 1 ಬರಿಬಹುದು. ಬಟ್ ಎ ಮತ್ತೆ ಬಿ ಎರಡು ತಗೋತಾ ಇದ್ದೆ ಅಂದ್ರೆ ಆವಾಗ ನನ್ನ ಹತ್ರ ಆಪ್ಷನ್ ಎಷ್ಟು ಬರ್ತಾವ? ನಾನು ಲಾಸ್ಟ್ ಕ್ಲಾಸ್ನಾಗ ಹೇಳಿನಿ ನಿಮ್ಗ, ಇಫ್ ಯು ಹ್ಯಾವ್ ಟೂ ವೇರಿಯೇಬಲ್ಸ್, ಎಸ್, then you will be having 2 to the power number of variables. ಅಷ್ಟು ಪಾಸಿಬಿಲಿಟಿ ಇರ್ತದ ನಿಮ್ಮ ಹತ್ರ. ಸೊ ಸಪೋಸ್ ನಿಮ್ಮ ಹತ್ರ ಎ ಮತ್ತೆ ಬಿ ಆಪ್ಷನ್ ಅದ ಅಂತಂದ್ರೆ then what you will be having? You have an option A and B with 4 different options. 4 ಬೇರೆ ಆಪ್ಷನ್ಸ್ ಇಂದ ಬರ್ತದೆ ನಿಮಗೆ. ಸೊ ಸಪೋಸ್ ನಂದು ಎ ಏನಿರ್ಬೋದು? 0 ಇರ್ಬೋದು. ಎಸ್, ಆವಾಗ ಬಿ ಕೂಡ 0 ಇರ್ತದೆ. ಸಪೋಸ್ ನಂದು ಎ 0 ಇತ್ತು, ಬಿ 1 ಇರ್ಬೋದು, ಇದು ಒಂದು ಆಪ್ಷನ್. Then I have B may be, A may be 1 and B may be 0. And then I can have both. That is A as 1 and B as also 1. ಈ 4 ಆಪ್ಷನ್ ಬಿಟ್ಟು ಬೇರೆ ಏನಾದ್ರು ಆಪ್ಷನ್ ಬರ್ತದಾ? No, ma'am. No. So these are the final options that I can get with 2 variables. Suppose 3 variables A, B, C ಇತ್ತು ಅಂದ್ರೆ ಅವಾಗ ಆಪ್ಷನ್ ಎಷ್ಟು ಬಂದಿರೋದು ನನಗ? 2 to the power 3. I would have got 8 options at that time. Okay, you ಗೊತ್ತದ ನಿಮಗೆ ಟ್ರೂತ್ ಟೇಬಲ್ ಹಾಕ್ಬೇಕು ಅಂದ್ರೆ ಹೆಂಗ್ ಟೇಬಲ್ ವೈಸ್ ಹಾಕಿರ್ತೀರಲ್ಲ, ಅದ ಫಾರ್ಮ್ಯಾಟ್. Now what you want to do is you are saying A and B. Always remember and ಹೆಂಗ್ ಬರೀತೀರಿ ನೀವು? With the symbol multiplication. Yes, multiplication symbol ಇಂದ ಬರೀತಾ ಇರ್ತೀರಿ. ನಾವು and ಅಂತ ಯಾವ ಗೇಟಿಗೆ ಹೇಳ್ತೇವಿ? ಯಾವ ಗೇಟ್ ಒಳಗ ಬರೀ ಯಾವುದು 1 ಇರ್ತದೆ. ಯಾವಾಗ 1 ಇರ್ತದ? whenever both its inputs are 1, at that time if the output is 1, such a gate is called as AND gate.
AND gate is active or AND gate returns the value as 1 only when all its values are 1. ಅಂದ್ರೆ ಅದರದ್ದು ಇನ್ಪುಟ್ ಎಲ್ಲಾ ಇನ್ಪುಟ್ಸ್ ಏನ್ ವ್ಯಾಲ್ಯೂ ಪಾಸ್ ಮಾಡ್ಬೇಕು, ಎಲ್ಲಾ ಇನ್ಪುಟ್ಸ್ AND ಗೇಟ್ ಇಂದು 1 ಅಂತ ಪಾಸ್ ಮಾಡ್ತು ಅಂದ್ರೆ ಆವಾಗ ಮಾತ್ರ ನಿಮ್ AND ಗೇಟ್ ಏನ್ ರಿಟರ್ನ್ ಮಾಡ್ತದ, 1 ಅಂತ ರಿಟರ್ನ್ ಮಾಡ್ತದ. ಇನ್ನು ಉಳಿದಿದ್ದ ಎಲ್ಲಾ ಕೇಸಸ್ ಒಳಗ AND ಗೇಟ್ ಏನ್ ರಿಟರ್ನ್ ಮಾಡ್ತದ, ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಯು 0 as the value. ದಟ್ ಈಸ್ 0 ಎ ಮತ್ತೆ ಬಿ ಕನ್ಸಿಡರ್ ಮಾಡಿದೆ ಅಂದ್ರೆ 0 and 0 is 0, 0 and 1 is 0, 1 and 0 is 0, but 1 and 1 is what value? It is value as 1. ಓಕೆ, ಅಂದ್ರೆ ಈಗ ನಾ ಲಾಜಿಕಲ್ ಸರ್ಕಿಟ್ ಕಳಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಲಾಜಿಕಲ್ ಸರ್ಕಿಟ್ ಒಳಗ ಒಂದು ವ್ಯಾಲ್ಯೂ 0, ಒಂದು ವ್ಯಾಲ್ಯೂ 1 ಕಳಿಸಿದೆ ಅಂದ್ರೆ ನಂದು ಎ ಡಾಟ್ ಬಿ ಏನ್ ಬರುದು ಈಗ ಆನ್ಸರ್ ಏನ್ ಬರ್ತದ, ಇದು 0 ಬರುತ್ತೆ. ದಟ್ ಈಸ್ ರೈಟ್. ಓಕೆ, ಸಪೋಸ್ ಇಫ್ ಐ ಆಮ್ ಸೆಂಡಿಂಗ್ both the values as 0, a is 0, b is 0, then what is my expected answer? 0. It is also 0, right? Suppose if I am going to send 1 and 1 over here, then what is my answer? 1 man. It is 1 over here. ಅರ್ಥ ಆಯ್ತು ಅನ್ಕೋತೀನಿ ಸ್ಟೂಡೆಂಟ್ಸ್. AND gate, are you following what is AND gate? Yes, ma'am. What is AND gate? AND gate is a basic logical gate which returns the value as 1 when all its values, input values are 1. ಹಿಂಗ್ ಹೇಳ್ಬೋದು ಒಂದು ಆಪ್ಷನ್, whenever you are saying in zeros and ones. ಅಥವಾ if you are taking true or false, ಇದನ್ನೇ ನಾ true or false ಒಳಗ್ ಬರೆದ್ರೆ ಹೆಂಗ್ ಬರೀತೀನಿ, say true or false ಇಲ್ಲೇ ಪಕ್ಕ ಹಾಕಿರ್ತೀನಿ ನೋಡ್ರಿ. So suppose if I'm going to represent this as this one with true or false ಹೇಳಿದೆ ಅಂದ್ರೆ this is 1, 1 and 1 is the answer. So this is false, 0 ಅಂದ್ರೆ false false, true true, ಇಲ್ಲಿ ಏನ್ ಬರ್ತದ ನನಗ false true, false true. Then what is my answer? False, false, false and true. This is the answer. ನಿಮಗೆ ಯಾವ್ದು ಈಸಿ ಅನಿಸ್ತದ ಅದನ್ನ ಫಾಲೋ ಮಾಡ್ಬೋದು. ಐದರ್ ಯು ಕ್ಯಾನ್ ಟೇಕ್ ಒಂದ್ ಆಪ್ಷನ್ 0 or 1 ಅರೆ ತಗೋರಿ, ಇಲ್ಲ ಅಂದ್ರೆ ಏನ್ ತಗೋರಿ, ಟ್ರೂ ಆರ್ ಫಾಲ್ಸ್ ಅರೆ ತಗೋರಿ. 0 or 1 ತಗೊಂಡ್ರಿ ಅಂದ್ರೆ ಇನ್ಪುಟ್ 0 or 1 ಇರ್ಬೇಕು ಎಲ್ಲಾ ಕಡೆ, ಮತ್ತೆ ಟ್ರೂ ಆರ್ ಫಾಲ್ಸ್ ತಗೊಂಡ್ರಿ ಅಂದ್ರೆ ಎಲ್ಲಾ ಕಡೆ ಟ್ರೂ ಆರ್ ಫಾಲ್ಸ್ ಅನ್ನ ತಗೋಬೇಕು. ನೀವು ಯಾವ್ದು ಹೇಳ್ತೀರೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ. ಓಕೆ, ಸೊ ರಿಪ್ರೆಸೆಂಟೇಷನ್ ಬರಿಬೇಕಾದಾಗ ಏನಂತ ಬರಿತೀರಿ, ವಾಟ್ ಈಸ್ AND gate? AND gate is true only when all its values are true. In all the remaining cases it is false. This is the definition of basic AND gate. I think already you have learnt these things in this one. ಎಲ್ಲಿ ಸಿ ಒಳಗ ಕಲ್ತಿರಿ, ಆ್ಯಂಡ್ ಆರ್ ನಾಟ್ ಕಲ್ತಿರ್ತೀರಿ, ನೀವು ಕಲ್ತೀರ ಅನ್ಕೋತೀನಿ. ಹೌದಾ, ಕಲ್ತಿರೋ ಇಲ್ಲೋ? ಏ ಮಾತಾಡ್ರೋ, ಕಲ್ತಿರಲ್ಲ ಸ್ಟೂಡೆಂಟ್ಸ್? ಮೇಘ, ಸಿಗ್ನಲ್ ಇದೆಯಾ ಇಲ್ಲ? ಕೇಳಿಸ್ತಾ ಇದೆಯಾ ನಾ ಮಾತಾಡಿದ್ದು? ಹಾ ಮ್ಯಾಮ್. ಕಲ್ತಿರೋ ಇಲ್ಲೋ ನೀವು ಸಿ ಒಳಗ ಆ್ಯಂಡ್ ಆರ್ ನಾಟ್? ಹಾ ಮ್ಯಾಮ್. ಕಲ್ತಿರಲ್ಲ? ಓಕೆ, ಸೊ ಪರವಾಗಿಲ್ಲ, ಅಲ್ಲಿ ಏನು ಡೌಟ್ಸ್ ಇದ್ರು ಜಸ್ಟ್ ಯು ಕ್ಯಾನ್ ಕ್ಲಾರಿಫೈ ಓವರ್ ಹಿಯರ್. ಈಗ ವಾಟ್ ವಿ ಕಾಲ್ ದ ಸಿಂಬಾಲ್, ದ ಪಿಕ್ಚರ್ ಐ ಹ್ಯಾವ್ ಡ್ರಾನ್. ಈ ಪಿಕ್ಚರ್ ಏನದಲ್ಲ, ಈ ಪಿಕ್ಚರಿಗೆ ನಾವು ಸಿಂಬಾಲ್ ಅಂತ ಹೇಳ್ತೀವಿ, ಸಿಂಬಾಲ್ ಆಫ್ AND gate ಅಂತ ಹೇಳ್ತೀರಿ. ಸೊ ದಿಸ್ ಇಸ್ ದ ಸಿಂಬಾಲ್, ಇದು ಅಷ್ಟು, ಇದನ್ನ ಸಿಂಬಾಲ್ ಅಂತ ಹೇಳ್ತೀರಿ. ಸಿಂಬಾಲ್ ಫಾರ್ AND gate. These are inputs of AND gate and this is the output of AND gate.
and a dot b ಅಂತ ಏನ್ ಬರ್ತೀರಿ, ಇದನ್ನ ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀರಿ. ಬೂಲಿಯನ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? an expression which is being represented with the help of an operator and an operands and variables ಹೇಳ್ತೇವೆ. ಸೊ ಇಲ್ಲಿ operator ಏನದ? The operator is multiplication operator over here and you are having two variables a and b. So why variables? Because a can be 0 or it can be 1. ಒಂದಕ್ಕಿಂತ ಹೆಚ್ಚು ವ್ಯಾಲ್ಯೂಸ್ ಅನ್ನ ಎ ತಗೋಬಹುದು, ಅದಕ್ಕೆ ಇದು ವೇರಿಯೇಬಲ್. ಬಿ ಕೂಡ ಹಂಗೆ, ಬಿನು 0 ಇರ್ಬೋದು ಅಥವಾ 1 ಇರ್ಬೋದು. ಸೊ ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂ ತಗೋತಾ ಇತ್ತು ಅಂದ್ರೆ ಇಟ್ ಬಿಕಮ್ಸ್ ಅ ವೇರಿಯೇಬಲ್. So whenever you are having a variable and an operator, then that is called as an expression. Because our variables are boolean in value. ನಮ್ಮ a ಮತ್ತು b ಎಂತ ವ್ಯಾಲ್ಯೂ ಸ್ಟೋರ್ ಮಾಡ್ಲಿಕ್ಕತ್ತವ? ಬೂಲಿಯನ್ ವ್ಯಾಲ್ಯೂ ಸ್ಟೋರ್ ಮಾಡೋದ್ರಲಿಂತ್ರ ನಾವು ಇಂಥ ಎಕ್ಸ್ಪ್ರೆಷನ್ಸ್ ಇನ್ನ ಏನಂತ ಹೇಳ್ತೇವಿ? ದೀಸ್ ಆರ್ ಕಾಲ್ಡ್ as boolean values. Okay, so that is how you are going to represent the AND gate. I think it is clear. Gate, ಈ ಗೇಟ್ ಗೊತ್ತಾಯ್ತಲ್ಲ? ಹೆಂಗ್ ಬರೀತೀರಿ AND ಗೇಟ್ ನ? ಇನ್ನೊಮ್ಮೆ ಹಾಕಿ ತೋರಿಸ್ತೀನಿ AND ಗೇಟ್ ನ ಬರೀಲಿಕ್ಕೆ ಹೆಂಗ ಅಂತ ಹೇಳಿ. Just see here. One ಹಿಂಗ್ ಬರಿಬೇಕು, one symbol. You have to take a line like this, straight line, and then you have to do it like this. This is the symbol. Okay, and then here you are giving two inputs, that is a and b. Okay, and you are getting one output, and output na heng represent ಮಾಡ್ತೀರಿ? You are representing the output with a dot b. That is your AND operation. Okay, so write the logical diagram of AND gate ಕೇಳಿದ್ರೆ ಯಾವ ಡಯಾಗ್ರಾಮ್ ಬರೀತೀರಿ? ಇಲ್ಲಿ ಏನು ಕಾಣಿಸ್ಲಿಕ್ಕತ್ತದಲ್ಲ ಈ ಡಯಾಗ್ರಾಮ್ ಅನ್ನ ಬರೀಬೇಕು ನೀವು. Okay, what is the logical boolean expression of AND gate? This is the boolean expression of AND gate. Okay, what is the truth table of your AND gate? This is the truth table. A ಮತ್ತೆ b ಏನಿಲ್ ಬರ್ದಿರಲ್ಲ ಇದು, all these things. ಓಕೆ, ಸೊ ನಾ ಎರಡು ರಿಪ್ರೆಸೆಂಟೇಶನ್ ಕೊಟ್ಟಿನಿ ನಿಮಗ, ಟ್ರೂ ಫಾಲ್ಸ್ ಎರಡು ಬರ್ದಿದ್ದನ್ನ ತೋರಿಸಿನಿ. ನಿಮಗೆ ಯಾವ್ದು ಈಸಿ ಅನಿಸ್ತದೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ. ಸೊ ನೀವೇನಂತೀರಿ? ಈಗ ಆಲ್ರೆಡಿ ನನ್ಗ you are comfortable with 0 and 1 you have told, so we will follow 0 and 1 only. Okay, I think it is clear with AND gate, students. Yes, ma'am. ಗೊತ್ತಾಯ್ತಾ? ಸೊ ಒಂದು ಗೇಟ್ ಬಗ್ಗೆ ನೀವ್ ಏನೇನ್ ಕಲಿತೀರಿ? ಗೇಟ್ ಇಂದ ಡೆಫಿನಿಷನ್ ಕಲಿಬೇಕು, ಗೇಟ್ ಇಂದು ಬೂಲಿಯನ್ ಎಕ್ಸ್ಪ್ರೆಷನ್ ಏನಂತ ಕಲಿಬೇಕು, ಗೇಟ್ ಇನ್ ಸಿಂಬಾಲ್ ಏನಂತ ಕಲಿಬೇಕು, ಗೇಟ್ ಇಂದು ಟ್ರುತ್ ಟೇಬಲ್ ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ನಮ್ಮ AND ಗೇಟ್ ಒಳಗ AND ಗೇಟ್ ಇಂದ ಡೆಫಿನಿಷನ್ ಏನು? AND gate is such a gate which is going to return, definition of AND gate. So it is going to return the value as true only if all its values are true. So AND gate is true only when all the values, input values are true. In all the other cases it is false. This is the definition of your AND gate. Then what is the Boolean expression of AND gate? The Boolean expression of AND gate is a dot b. And in the symbol enu, the AND is represented by the symbol dot. Suppose ಈಗ ನಾ ಇನ್ಪುಟ್ 2 ಕೊಟ್ಟಿನಿ, ಸಪೋಸ್ ನನ್ನ ಹತ್ರ ಇನ್ಪುಟ್ 3 ಇತ್ತು, a b c 3 ಇತ್ತು ಅಂದ್ರೆ ಅವಾಗ AND ಗೇಟ್ ಹೆಂಗ್ ಬರೀತಿದ್ರಿ ನೀವು? ಯು ವುಡ್ ಹ್ಯಾವ್ ರಿಟನ್ a dot b dot c. ಇದರ ಅರ್ಥ ಏನು? you a and b and c ಅಂದಂಗ. ಇದು ಅರ್ಥ ಆಗ್ಲಿಕ್ಕತ್ತದ ಸ್ಟೂಡೆಂಟ್ಸ್? ಏ ಮಾತಾಡ್ರಪ್ಪ. ಎಸ್ ಮ್ಯಾಮ್. Yes, ma'am. ಗೊತ್ತಾಗ್ಲಿಕ್ಕತ್ತದಲ್ಲ? ಓಕೆ, ಟ್ರುತ್ ಟೇಬಲ್ ಒಳಗೆ ಏನ್ ಕನ್ಫ್ಯೂಷನ್ ಅದ? ಕ್ಲಿಯರ್ ಅದ ಟ್ರುತ್ ಟೇಬಲ್? ಟ್ರುತ್ ಟೇಬಲ್ ಕ್ಲಿಯರ್ ಇಲ್ಲ? ಇದೆ ಮ್ಯಾಮ್. ಎಸ್ ಇದೆ ಅಲ್ಲ? ಓಕೆ, ಶಾಲ್ ಐ ಶಿಫ್ಟ್ ಟು ನೆಕ್ಸ್ಟ್ ಗೇಟ್? ಆರ್ ಗೇಟಿಗೆ ಹೋಗೋಣ ಅಂತ. ಓಕೆ, ಸೊ ಸಪೋಸ್ ಇಫ್ ಐ ಹ್ಯಾವ್ ಅನ್ ಆರ್ ಗೇಟ್, the second basic gate is OR gate. OR gate is represented with the symbol plus. Okay, how you are going to define OR? OR is true, OR is false only when all its inputs are false.
In all the remaining cases it is true ಅಂತ ಹೇಳ್ತೀರಿ. Okay, truth table ಹೇಳ್ತೀನಿ ನಿಮಗ. So the truth table for your OR gate is, suppose if I am having A and B, and how you are representing the gate, you are saying A plus B. ಅಗಾಳಿದ್ ನೆನಪಿರ್ಬೇಕು ನಿಮಗ. ಹೆಂಗ್ ಬರ್ದಿದ್ರಿ ನೀವು? A dot B, ma'am. A dot B ಅಂತ ಬರ್ದಿದ್ರಿ, right? So here you have the values. If A is 0, B is 0, A is 0, B is 1, A is 1, B is 0, and A is 1, B is also 1. These are the options. ಯಾವಾಗೂ ನೆನಪಿಡ್ರಿ, ಫಸ್ಟ್ ಹಾಫ್ ಏನ್ ಮಾಡ್ತೀವಿ ನಾವು 0 ಬರಿತೀವಿ, ಸೆಕೆಂಡ್ ಹಾಫ್ ಏನ್ ಬರೀಲಿಕತ್ತೀರಿ 1 ಬರೀತೀರಿ. ಇಲ್ಲಿ ಏನ್ ಮಾಡ್ತೀರಿ 0 1 0 1 ಅಂತ ಬರ್ಕೊಂಡು ಹೋಗ್ತೀರಿ. ನಾವು ಹೋದ್ಸತಿ ಏನ್ ನಮ್ದು ಬುಲಿಯನ್ ವ್ಯಾಲ್ಯೂಸ್ ಒಳಗ್ ತಗೊಂಡಿದ್ವಲ್ಲ ಟೇಬಲ್ ಮಾಡ್ಲಿಕ್ಕೆ, ಸೇಮ್ ಥಿಂಗ್, ಸೇಮ್ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡ್ಕೊಂಡು ಹೋಗ್ತೀರಿ. Okay, now what I am defining the OR gate. OR gate is, I am saying OR gate is false only when all its values are false. ಯಾವಾಗ A ಮತ್ತು B ಎರಡೂ false ಇರ್ತದ ಆವಾಗ ಮಾತ್ರ OR gate false ಇರ್ತದ. ಉಳಿದಿದ್ ಎಲ್ಲಾ ಕೇಸಸ್ ಒಳಗ ಅದೇನಿರ್ತದ ಟ್ರೂ ಇರ್ತದ. How I read 0 or 1. So 0 or 1 is 1. 1 or 0, it is 1. 1 or 1, it is 1. So this is the truth table for your OR gate. Okay, and then how you are going to design this one? Either the symbol enu, symbol is plus, and how, what is the boolean what you say, the gate symbol, logical gate symbol heng baritiri? It is written like this, curve ಒಳಗ್ ಬರಿತೀರಿ. You just make a curve like this. Hope I am visible. ಇದು ಕಾಣಿಸ್ತಾ ಇದೆ ಅನ್ಕೋತೀನಿ screen, and you have to write like this. Is it visible, students? Yes, ma'am. Okay, ಇದು ಎರಡು ಹಿಂಗ್ ಜೋಡಿಸ್ಬೇಕು. ಸೊ ಇದು ಒಂದು ಗೇಟ್. ಇನ್ನೊಂದ್ಸತಿ ತೋರಿಸ್ತೀನಿ ಬೇಕಂದ್ರೆ, ಸ್ವಲ್ಪ ಡಿಸ್ಪರ್ಸ್ ಆಯ್ತು. ಇಟ್ ಈಸ್ ಲೈಕ್ ದಿಸ್. Okay, so there is no gap like this, it is the entire one only. Okay, and then here you have two inputs and you'll get an output. Suppose if my given inputs are, if my given input is A and B, then what I am going to get the output? I am going to get the output as A plus B. ಅರ್ಥ ಆಗ್ಲಿಕತ್ತದ? ಸೊ ಸಿಂಬಾಲ್ ಏನಿದ್ರದ್ದು, ಯು ಆರ್ ಹ್ಯಾವಿಂಗ್ ಅ ಕರ್ವ್ಡ್ ಸರ್ಫೇಸ್, ಆಂಡ್ ಒಳಗ್ ಹೆಂಗ್ ಬರ್ದಿದ್ರಿ, ಹಿಂಗ್ ಬರ್ದಿದ್ರಿ, ಒಂದ್ ಸ್ಟ್ಯಾಂಡಿಂಗ್ ಲೈನ್ ಮತ್ತೆ ಹಿಂಗ್ ಬರ್ದಿದ್ರಿ ಗೇಟ್ ಬರಿಬೇಕು ಅಂದ್ರೆ. Isn't it? This was your and, but or ಅನ್ನ ಹೆಂಗ್ ಬರೀಲಿಕತ್ತೀರಿ? You are taking a curved symbol like this, ಉಲ್ಟಾ ಸಿ ಬರ್ದಿರಿ ಇಲ್ಲಿ, and then ಇದನ್ನ ಮತ್ತೆ ಇದನ್ನ ಹಿಂಗ ಜಾಯಿನ್ ಮಾಡ್ಬೇಕು, and then you are taking this one. ಈ ಫಾರ್ಮ್ಯಾಟ್ ಒಳಗ್ ಬರಿಬೇಕು. ಇನ್ಪುಟ್ಸ್ ಆಲ್ವೇಸ್ ನೆನಪಿಡ್ರಿ, 2 or more than 2 ಇನ್ಪುಟ್ಸ್ ಕೊಡ್ಬಹುದು. ಸದ್ಯಕ್ಕೆ ನಾನ್ ನಿಮಗ್ ಕೊಟ್ಟಿರೋದು 2 ಇನ್ಪುಟ್ಸ್, ಎ ಮತ್ತೆ ಬಿ ಅಂತ ತೋರ್ಸಿನಿ. ಎ ಮತ್ತೆ ಬಿ ನಿಮ್ಮ 2 ಇನ್ಪುಟ್ ಇತ್ತು ಅಂದ್ರೆ ನಿಮ್ಮ ಔಟ್ಪುಟ್ ಏನ್ ಬರ್ತದ, ಎ ಪ್ಲಸ್ ಬಿ ಬರುತ್ತೆ. ಸಪೋಸ್ ಇಫ್ ಯು ಹ್ಯಾವ್ ಒನ್ ಮೋರ್ ಔಟ್ಪುಟ್, ಎ ಪ್ಲಸ್ ಬಿ ಮತ್ತೆ ಇನ್ನೊಂದು ಔಟ್ಪುಟ್ ಏನಿತ್ತು ಸಿ ಅಂತಾನು ಇತ್ತು ಅಂದ್ರೆ, ಆವಾಗ ನಿಮ್ ಔಟ್ಪುಟ್ ಏನ್ ಬರ್ತದ, ಎ ಪ್ಲಸ್ ಬಿ ಪ್ಲಸ್ ಸಿ ವುಡ್ ಬಿ ಯುವರ್ ಔಟ್ಪುಟ್. ಅಂಡ್ ಟ್ರುತ್ ಟೇಬಲ್ ಒಳಗ ಆಪ್ಷನ್ಸ್ ಎಷ್ಟು ಬಂದಿರೋದು, 8 ಆಪ್ಷನ್ಸ್ ಬಂದಿರೋದು. ಬಟ್ ಎಲ್ಲದಕ್ಕೂ ರೂಲ್ಸ್ ಇದೆ ಇರ್ತದ. ರೂಲ್ ಏನು, ನಿಮ್ಗ ಎಲ್ಲಾ ವ್ಯಾಲ್ಯೂಸ್, ನಿಮ್ಮ ಈ ಎಲ್ಲಾ ವ್ಯಾಲ್ಯೂಸ್ ಇನ್ಪುಟ್ ಇಂದ ಎಲ್ಲಾ ವ್ಯಾಲ್ಯೂಸ್ 0 ಇದ್ರೆ ಮಾತ್ರ ನಿಮ್ದು ಆರ್ ಗೇಟ್ ಏನ್ ಬರ್ತದ, 0 ಬರ್ತದ. ಉಳಿದಿದ್ ಎಲ್ಲಾ ಕೇಸಸ್ ಒಳಗ ಇದೇನ್ ಬರ್ತದ, 1 ಬರ್ತದ. ಸಪೋಸ್ ಈಗ ಎಕ್ಸಾಂಪಲ್ ನೋಡ್ರಿ, ನಾನಿಲ್ಲಿ ಎ ವ್ಯಾಲ್ಯೂ 0 ಅದ, ಬಿ ವ್ಯಾಲ್ಯೂ 0 ಅದ, ಸಿ ವ್ಯಾಲ್ಯೂ ಮಾತ್ರ 1 ಅದ ಅಂತ ಹೇಳಿದ್ರೆ ಔಟ್ಪುಟ್ ಏನ್ ಬಂದಿರೋದು ನಂದು, 1 ma'am. ಹೇಳ್ರಿ. ಔಟ್ಪುಟ್ ವುಡ್ ಬಿ 1 ma'am.
1, right. So ಇದು ಈ ಔಟ್ಪುಟ್ 0 ಯಾವಾಗ ಬರ್ತದ a ಪ್ಲಸ್ b ಪ್ಲಸ್ c ಇದ್ದು ಯಾವಾಗ ಮೂರು ವ್ಯಾಲ್ಯೂಸ್ ಅಂದ್ರೆ ನನ್ನ ಇನ್ಪುಟ್ ಕೊಟ್ಟಿರೋ ಎಲ್ಲಾ ವ್ಯಾಲ್ಯೂಸ್ ನಂದು 0 ಇದ್ರೆ ಮಾತ್ರ ನನಗೇನ್ ಬರ್ತದ ಆರ್ ಒಳಗ ಇಲ್ಲಿ ಔಟ್ಪುಟ್ 0 ಬರ್ತದ. ಇಲ್ಲ ಅಂದ್ರೆ ಉಳ್ದಿದ್ ಈ ಮೂರಾಗ ಯಾವ್ದು ಒಂದು ನಂದು 1 ಇತ್ತು ಅಂತಂದ್ರೆ ಯಾವ ವ್ಯಾಲ್ಯೂನು 1 ಇತ್ತು ಅಂದ್ರೆ ಒಂದು ವ್ಯಾಲ್ಯೂ 1 ಇತ್ತಂದ್ರೆ ಅಲ್ಟಿಮೇಟ್ಲಿ ನಂದು ರಿಸಲ್ಟ್ ಏನ್ ಬಂದಿರೋದು I would have got a 1 as the output. I think it is being clear, students. OR gate. Okay, so ಸದ್ಯಕ್ಕೆ ನೀವು ಇಂಟ್ರೊಡಕ್ಷನ್ ಬರ್ಕೋಬೇಕಾದಾಗ ಯು ಪ್ಲೀಸ್ ಟೇಕ್ ಡೌನ್ ಓನ್ಲಿ ಟೂ ವ್ಯಾಲ್ಯೂಸ್. ನಿಮಗ್ ಮತ್ತೆ ಮುಂದೆ ಜಾಸ್ತಿ ಯಾವಾಗ ಎಕ್ಸ್ಪ್ರೆಷನ್ಸ್ ಬರ್ತದಲ್ಲ 2 3 ಎಲ್ಲ ಕಂಬೈನ್ ಮಾಡಿ ಯಾವಾಗ ಬರೀತಿರ್ತೇವೆ ಆವಾಗ 3 ಇನ್ಪುಟ್ಸ್ 4 ಇನ್ಪುಟ್ಸ್ ಕೊಟ್ಟು ತೋರಿಸ್ತೀನಿ. ಬಟ್ ಆಸ್ ಇಫ್ ನಾವು ಬೇಸಿಕ್ ಗೇಟ್ಸ್ ಬರಿಬೇಕಾದಾಗ ಬೇಸಿಕ್ ಟ್ರೂತ್ ಟೇಬಲ್ ಹಾಕ್ಬೇಕಾದಾಗ ನಾವೇನ್ ಮಾಡ್ಬೇಕು ಅಂದ್ರೆ ವಿ ಆರ್ ಟೇಕಿಂಗ್ ಓನ್ಲಿ 2 ವ್ಯಾಲ್ಯೂಸ್ ಆಸ್ ಅವರ್ ಇನ್ಪುಟ್ ವ್ಯಾಲ್ಯೂಸ್. ಓಕೆ, ಅಂದ್ರೆ ನಿಮ್ ಟ್ರೂತ್ ಟೇಬಲ್ ನಿಮ್ ಡಯಾಗ್ರಾಮಿಗೆ ರಿಸೆಂಬಲಿಂಗ್ ಬರ್ತದ. ಈಗ ನಾನು ಇಲ್ಲಿ ಟ್ರೂತ್ ಟೇಬಲ್ ಅನ್ನ ಇದು ಎದ್ರಲ್ಲ ತೋರಿಸ್ಲಿಕತ್ತೀನಿ 2 ಇನ್ಪುಟ್ ಲ ತೋರಿಸ್ಲಿಕತ್ತೀನಿ ಅಂದ್ರೆ ಟ್ರೂತ್ ಟೇಬಲ್ ನಂದು 2 ಇನ್ಪುಟ್ ಲ ಇರ್ಬೇಕು. ಸೊ ಆದಷ್ಟು 2 ಇನ್ಪುಟ್ ಲ ಸ್ಟಾರ್ಟ್ ಮಾಡೋಣ ಅಂತ ದೆನ್ ವಿ ವಿಲ್ ಪ್ರೊಸೀಡ್ ವಿತ್ large number of inputs. I think OR is clear. Yes, I'm just revising it once again. The definition of your OR gate is OR is a gate which is false only when all its values are false. In all the remaining cases it is 1 anta ಹೇಳ್ತಾರೆ. That is the definition of OR. So OR is represented by the symbol plus, right? And what is the diagram for that one? The logical diagram or the logical gate looks like. ಇದಕ್ಕೆ ಗೇಟ್ ಅಂತ ಹೇಳೋದು ನಾವು. ಈ ರೀತಿ ಬರದ್ರಿ ಅಂದ್ರೆ this is the gate, logical gate. Okay, how the logical gate looks like? The logical gate contains like this inverted C and then it is combined with this one and then you are going to have a number of inputs and the corresponding output over here. So this is the way how you are going to represent a logical OR gate. Then what is the Boolean expression of logical OR? The Boolean expression of your logical OR is this one. This is the ಬೂಲಿಯನ್ ಎಕ್ಸ್ಪ್ರೆಷನ್ ಅಂದ್ರೆ a ಪ್ಲಸ್ ಬಿ ಬರದ್ರಿ ಅಂದ್ರೆ ಅದೇನ್ ಹೇಳಿಕತ್ತದ ಯಾವ ಗೇಟ್ ಅದ ಅಂದಂಗಿದು ದಿಸ್ ರಿಪ್ರೆಸೆಂಟ್ ದಿಸ್ ಇಸ್ ಅನ್ OR gate. Suppose if I write a dot b then this represents I am saying about AND gate. ಅರ್ಥ ಆಗ್ಲಿಕತ್ತದ? Yes, ma'am. Okay, so this is your second gate, that is your OR gate. Then we will go for your next gate, that is NOT gate. And always remember NOT gate is a uni operating gate. Uni operating gate andre ಒಂದೇ ವೇರಿಯೇಬಲ್ ಮೇಲೆ ಕೆಲಸ ಮಾಡ್ತದ. Because we are having only one variable with us, ನಂದು ವ್ಯಾಲ್ಯೂ a ಅದ ಅಂದ್ರೆ ಇದಕ್ಕೆ ಬರುವಂತ ಆಪ್ಷನ್ಸ್ ಏನು either my a will be 0 or my a will be 1. And how you are going to define NOT? NOT is complement of the given value. Okay, so you know already what is complement. That is, suppose if I say a complement helide andre if my given value is 0 my NOT gate will give me 1. Suppose if my given value is 1 NOT gate ಒಳಗಿಂದ ಪಾಸ್ ಆದ್ಮೇಲೆ ಅದರದ ಔಟ್ಪುಟ್ ಏನ್ ಬರ್ತದ 0 ಅಂತ ಬರ್ತದ. Now how you are going to represent ಚಿತ್ರ ಹೆಂಗ್ ತೆಗಿತೀರಿ NOT gate ಇಂದು? The logical symbol for your NOT gate is this one. You are going to have a triangle like this. Okay, arrow mark ಗತ್ಲೆ ಒಂದು ಟ್ರಯಾಂಗಲ್ ಬರ್ತದೆ, ಇದ್ರ ಮುಂದೆ ಒಂದು ಡಾಟ್ ಇರ್ತದೆ. Okay, ಒಂದು circle and then you are extending it like this. Okay, suppose if I am sending a over here my output is what? A complement. ಓಕೆ, ಸೊ ಇಲ್ಲಿ ನಾ 0 ಕಳ್ಸಿದೆ ಅಂದ್ರೆ ಆನ್ಸರ್ ಏನ್ ಬರ್ತದ ನನಗ 1 ಬರ್ತದ. ಇಲ್ಲಿ 1 ಕಳ್ಸಿದೆ ಅಂದ್ರೆ ಆನ್ಸರ್ ಏನ್ ಬರ್ತದ 0 ಬರ್ತದ. ಓಕೆ, ಅಂಡ್ ದ ಸಿಂಬಲ್ ದಟ್ ಯು ಆರ್ ಯೂಸಿಂಗ್ ಇಸ್ ಕಾಂಪ್ಲಿಮೆಂಟ್ ಸಿಂಬಲ್. ಹಿಂಗ್ ಯೂಸ್ ಮಾಡ್ತೀರಿ. ಓಕೆ, ಎ ಮ್ಯಾಲ ಅದ ನೋಡ್ರಿ ಇಲ್ಲಿ ಸಿಂಬಲ್, ಈ ಸಿಂಬಲ್ ಕಾಣಿಸ್ಲಿಕ್ಕತ್ತದಲ್ಲ, ದಿಸ್ ಇಸ್ ದ ಸಿಂಬಲ್ ಫಾರ್ ಯುವರ್ ವಾಟ್ ಯು ಸೆ NOT gate. ಓಕೆ, ಅಂಡ್ ದಿಸ್ ಇಸ್ ದ ಡಯಾಗ್ರಾಮ್ ಫಾರ್ ಯುವರ್ NOT logical gate. ಇದು gate in symbol, logical gate in symbol.
A complement it is. Okay, how you are representing? Not symbol, not is represented using a input line and the triangle with a dot over here in the starting, and then this is called as a NOT gate. And what is the definition of NOT gate? NOT gate is the complement of the given boolean function ಅಂತ ಹೇಳ್ತೀರಿ. ಸೊ ನೀವು ಏನ್ ಫಂಕ್ಷನ್ ಇನ್ ವ್ಯಾಲ್ಯೂ 0 ಕೊಟ್ರೆ ಅದರದ್ದು ಕಾಂಪ್ಲಿಮೆಂಟ್ ಏನ್ ಬರ್ತದೆ ನಿಮ್ಗೆ 1 ಅಂತ ಬರ್ತದೆ. ನಾಟ್ ಒಳಗಿಂದ, ನಾಟ್ ಗೇಟ್ ಒಳಗಿಂದ ಹೊರಗಡೆ ಬಂತು ಅಂದ್ರೆ ಇಫ್ ದಿಸ್ ಇಸ್ ದ ಇನ್ಪುಟ್, if this is the input, if A is the input with the value 0, then either the complement output agi bartade, that is A complement will be 1, and if your A value is 1, then it is going to give you 0. Always remember illi A matte B yaak tagondilla andre, always this not operator is a uni operator, andre onde operand mele kelsa ಮಾಡ್ತದೆ, ಎರಡು operands ಇರಂಗಿಲ್ಲ. A and B, A or B ಹೆಂಗಿರ್ತದ ಹಂಗ A not B ಅಂತ ಇರಂಗಿಲ್ಲ. ಯಾವಾಗ ಅದು ಏನಿರ್ತದೆ ಸೆಲ್ಫ್ ಕಾಂಪ್ಲಿಮೆಂಟಿಂಗ್ ಇರ್ತದೆ. ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್ ಸಪರೇಟ್ ತೆಗಿಬೇಕು ನಾವು. ಏಕ್ ಪ್ಯಾರಾಮೀಟರ್ಸ್ ಬರೇ 0 and 1. ಯಾವಾಗ್ಲೂ ಒಂದು ಬೂಲಿಯನ್ ವ್ಯಾಲ್ಯೂ ನಿಮ್ದು ಎ ಇತ್ತು ಅಂದ್ರೆ ಅದಕ್ಕೆ ಬರುವಂತ ಆಪ್ಷನ್ಸ್ ಏನು 0 or 1 ಎರಡೇ ಇರ್ತದ. ಹಿಂಗಾಗಿ ಅಂದ್ರೆ ಇಲ್ಲಿ ವೇರಿಯೇಬಲ್ ಎಷ್ಟಿರ್ತದೆ 2 to the power 1. ಸೊ ಯು ಆರ್ ಹ್ಯಾವಿಂಗ್ ಓನ್ಲಿ 2 outputs, 2 options as the available answers for you. So only you are operating on one variable in your NOT gate. I think NOT is clear, students. Yes, ma'am. Okay, just I'll revise the basic gates today. ಏನೇನ್ ಹೇಳಿದ್ವಿ ಅಂತಂದ್ರೆ ಈಗ NOT ಇಂದು definition, NOT is the complement of the available boolean function. And what is the symbol of NOT? The symbol of NOT is symbol of NOT is this complement in symbol. Okay, so other the gate and baritiri, gate is represented like this, one line with a triangle and a 0 in front of the triangle, and then you are extending the line. ಅಂದ್ರೆ ಇನ್ಪುಟ್ ಇಲ್ಲಿಂದ ಕಳಿಸ್ತಾ ಇದ್ದೀರಿ, ಔಟ್ಪುಟ್ ಈ ಕಡೆಯಿಂದ ಬರ್ತದೆ, ನಡಬರ್ಕ್ ಏನದ ಒಂದು ಟ್ರಯಾಂಗಲ್ ಮತ್ತೆ ಒಂದು 0 ಅದ. Okay, so if your input is A with the value 0, you are going to get output as what? A complement with the value as 1 ಅಂತ ಸಿಗ್ತದೆ ನಿಮ್ಗೆ. Okay, so how you are going to represent it? ಹೆಂಗ್ ಬರೀತೀರಿ? You are going to represent it as A ಬರೆದು ಮೇಲ್ಗಡೆ ಈ ಸಿಂಬಲ್ ಹಾಕ್ತೀರಿ, that is A complement ಅಂತ ಹೇಳ್ತೀರಿ. ಓಕೆ, ಸೊ ನಾಟ್ ಒಳಗ್ ಮಾತ್ರ ನೀವೇನ್ ನೆನ್ಪಿಡ್ಬೇಕು ಅಂದ್ರೆ ಇದು ಇದ್ರೊಳಗ ನೀವು ಆಪರೇಟ್ ಮಾಡುವಂತ ಆಪರೇಟರ್ಸ್ ಎಷ್ಟಿರ್ತದ, ಒಂದೇ ಆಪರೇಟರ್ ಇರ್ತದ ಇದ್ರೊಳಗ, ರೈಟ್? ದೆನ್ ಬ್ಯಾಕ್ ಹೋದ್ರಿ ಅಂದ್ರೆ ಇದ್ರದ್ದು ಟ್ರುತ್ ಟೇಬಲ್ ಕೇಳಿದ್ರೆ ಇದನ್ನ ಬರಿಬೇಕು, ಟ್ರುತ್ ಟೇಬಲ್ ಆಫ್ ನಾಟ್ ಗೇಟ್. ಓಕೆ, so I'll just revise you. So in the total gates are classified into, you are having first one as basic gates, then you are having universal gates, and you are having special gates. Okay, so basic gates are categorized into AND gate, OR gate and NOT gate. Universal gates are categorized into NAND and NOR gate. Special gates are categorized into XOR gate and XNOR gate. Okay, so we were dealing with the basic gates. In the basic gates, what are the basic gates? Basic gates are those gates which are the building blocks of all the other gates ಅಂತ ಹೇಳ್ತೀರಿ. ಸೊ ಯಾವುದೇ ಒಂದು ಗೇಟ್ ಅನ್ನ ನೀವು ಬಿಲ್ಡ್ ಮಾಡಬೇಕು ಅಂದ್ರೆ ಏನ್ ಬೇಸಿಕ್ ಆಗಿ ನಾವು ಗೇಟ್ಸ್ ತಗೋತೀವಿ ಆ ಗೇಟ್ಸ್ ಗೆ ಬೇಸಿಕ್ ಗೇಟ್ಸ್ ಹೇಳ್ತೀರಿ. ಸೊ ಬೇಸಿಕ್ ಗೇಟ್ ಒಳಗ ಫಸ್ಟ್ ಗೇಟ್ ಯಾವ್ದು ಸ್ಟಡಿ ಮಾಡಿದ್ವಿ ನಾವು? ವಿ ಹ್ಯಾಡ್ ಸ್ಟಡಿಡ್ the AND gate. So AND gate is what? AND gate is represented. So if I want the definition of my AND gate, how I'm going to say? AND gate is such a gate which is going to return me the value as true, or which is going to return me the value as 1 when all its inputs are 1. In all the remaining cases, it is going to give me 0. So ಯಾವಾಗ ನೀವು ಎಲ್ಲಾ ಇನ್ಪುಟ್ಸ್ ಕೊಡ್ಬೇಕಾದಂತ ಎಲ್ಲಾ ಇನ್ಪುಟ್ಸ್ 1 ಇರ್ತಾವ, ಅವಾಗ ಮಾತ್ರ ನಿಮ್ಮ ಔಟ್ಪುಟ್ ಏನ್ ಬರ್ತದ? 1 ಬರ್ತದ. ಉಳಿದಿದ್ ಎಲ್ಲಾ ಕೇಸಸ್ ಒಳಗ ನಿಮ್ಗೆ ಏನ್ ಸಿಗ್ತದ? AND ಗೇಟ್ ಒಳಗ 0 ಸಿಗ್ತದ. ದಟ್ ಈಸ್ ದ ಡೆಫಿನಿಷನ್ ಆಫ್ ಯುವರ್ AND ಗೇಟ್. Okay, so suppose if I want to represent the symbol of AND gate, how I'm going to represent the visible thing? This is the whatever you are seeing on the screen, that is your AND gate. This is the AND gate, what is the symbol? It is represented by two inputs A and B, and you are going to get an output with A dot
B. So the symbol to represent the AND gate is dot symbol, and this is the gate, how the gate looks like, logical gate. Then what is the truth table? Truth table is as shown below over here. So it is representing when both of your values are 1, only at that time your AND gate is true. In all the remaining cases it is false, or in all the remaining cases it is 0, and when all its values are 1, input values are 1, only at that time you are going to get a 1 in your input, okay, as the output. Then next comes your OR gate. OR gate is represented by the symbol plus. Okay, always remember, now A dot B ಏನ್ ಬರ್ದೇವಲ್ಲ, ಈ A dot B ನ ನಾವೇನ್ ಹೇಳ್ತೀವಿ, ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ AND ಗೇಟ್ ಅಂತ ಹೇಳ್ತೀವಿ. AND ಗೇಟ್ ನ ಬೂಲಿಯನ್ ಎಕ್ಸ್ಪ್ರೆಷನ್ ರಿಮೆಂಬರ್ ದ ವರ್ಡ್, ಬೂಲಿಯನ್ ಎಕ್ಸ್ಪ್ರೆಷನ್ ಒಳಗೆ ಹೆಂಗ್ ಬರೀತೀರಿ ಅಂದ್ರೆ ಯು ಹ್ಯಾವ್ ಟು ಸೇ A dot B ಅಂತ ಹೇಳ್ತೀರಿ. ಹಂಗೆ ಆರ್ ಗೇಟ್ ನ ಎಕ್ಸ್ಪ್ರೆಷನ್ ಒಳಗೆ ಹೆಂಗ್ ಬರೀತೀರಿ, ಬೂಲಿಯನ್ ಎಕ್ಸ್ಪ್ರೆಷನ್ ಒಳಗ ವಿ ರೈಟ್ ದಟ್ ಆಸ್ A plus B ಅಂತ ಬರೀತೀರಿ. So what is the symbol for OR gate? The symbol representing OR gate is plus symbol. So what is the definition of your OR gate? The OR gate is defined as OR gate is false. OR gate is, always remember, AND ಒಳಗ ನಾವು ಟ್ರೂ ಕೇಸ್ ಅನ್ನ ಹೇಳ್ತೇವಿ, OR ಒಳಗ ಏನ್ ಹೇಳ್ತೇವಿ, false case ಅನ್ನ ಹೇಳ್ತೇವಿ. So OR is false, that is OR is 0 only when all its values are 0. In all the remaining cases it is 1 anta ಹೇಳ್ತೀರಿ. So this is the definition of your OR gate. So how you are going to represent your OR gate? This is the logical gate diagram. ಗೇಟ್ ಅನ್ನ ಹಿಂಗ್ ಬರೀತೀರಿ, ಆರ್ ಗೇಟ್ ಅನ್ನ ಈ ಫಾರ್ಮ್ಯಾಟ್ ಒಳಗ್ ಬರೀತೀರಿ. ಎದ್ರೊಳಗ ಎ ಮತ್ತೆ ಬಿ ಎರಡು ನಿಮ್ಮ ಇನ್ಪುಟ್ ಅವ, ಔಟ್ಪುಟ್ ಏನ್ ಬರ್ತದ, ಯು ಆರ್ ಗೆಟಿಂಗ್ ಅಸ್ A plus B. ಓಕೆ, and the truth table is shown below over here. ನಾವೇನು ಡೆಫಿನೇಷನ್ ಯೂಸ್ ಮಾಡ್ಕೋತೇವಿ, ಸೊ ಯೂಶುವಲಿ ವಿ ಆರ್ ಡಿಫೈನಿಂಗ್ ದ ಗೇಟ್ ಯೂಸಿಂಗ್ ದ ಟ್ರುತ್ ಟೇಬಲ್ ಇಟ್ ಸೆಲ್ಫ್. ಸೊ ಟ್ರುತ್ ಟೇಬಲ್ ಅನ್ನ ಹೇಳಿ ಅದ್ರ ವ್ಯಾಲ್ಯೂಸ್ ಅನ್ನ ರಿಪ್ರೆಸೆಂಟ್ ಮಾಡ್ಕೊಂಡೆ ಅದನ್ನ ಡಿಫೈನ್ ಮಾಡ್ತಿರ್ತೀರಿ. ಸೊ ಐ ಥಿಂಕ್ ದಿಸ್ ಇಸ್ ಆಲ್ಸೋ ಕ್ಲಿಯರ್ ಫಾರ್ ಯು. ಅಂಡ್ ದ ಬೂಲಿಯನ್ expression of your OR gate is A plus B. Okay, then when you come for NOT gate, whenever you are working with NOT gate is represented as a complement of the available value. ನೀವೇನ್ ವ್ಯಾಲ್ಯೂ ಕೊಟ್ಟಿರಿ ಆ ವ್ಯಾಲ್ಯೂದು ಕಾಂಪ್ಲಿಮೆಂಟ್ ಏನ್ ಇರ್ತದಲ್ಲ, ಆ ಕಾಂಪ್ಲಿಮೆಂಟ್ ವ್ಯಾಲ್ಯೂಗೆ ನಾವೇನ್ ಹೇಳ್ತೀವಿ, ನಾಟ್ ಅಂತ ಹೇಳ್ತೀರಿ. ನಾಟ್ is represented by the symbol, the one that is shown over here. So how you are going to write it symbolically? You are going to write a triangle and a dot over a circle pointing to the triangle, and then you are going to extend. So if my given value is A, the output I am going to get is A complement. That is, if my given value is 0, I will get 1, and if my given value is 1, I am going to get 0 as the value. That is the definition of your NOT gate. Then what is the Boolean expression of your NOT gate? The Boolean expression of your NOT gate is A negation or A complement. ಏನ್ ಮೇಲೆ ಕಾಣಿಸ್ಲಿಕ್ಕೆ symbol, that is your Boolean expression for your NOT gate. Okay, students, I think it is pretty clear for you all the three basic gates. Students, ಗೊತ್ತಾಯ್ತಾ? ಮಾತಾಡ್ರಿ Yes, ಒಬ್ರು. ಗೊತ್ತಾಯ್ತಪ್ಪಿ? Okay. ಅರ್ಥ ಆಯ್ತು ma'am. Okay, fine. So in the next class, what we will do? In the next class, we will study about your universal gates and your special gates. Next class ಒಳಗೆ ಅದನ್ನ ಸ್ಟಡಿ ಮಾಡೋಣ. ಅದಾದ್ಮೇಲೆ ನಾವೇನ್ ಮಾಡೋಣ ಅಂತಂದ್ರೆ we will go for logical laws of Boolean expression ಮತ್ತೆ Boolean laws, evaluation of your Boolean expressions, ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ. Okay, so basically we are done with our basic gates. Ivattu basic gates in the definition, ಅದರದ್ದು truth table, ಅದರದ್ದು Boolean expression ಮತ್ತೆ ಆ gates in the symbol ಅನ್ನ ನೋಡ್ಕೊಂಡಿರಿ ನೀವು. I think it is pretty clear for you, right? So we will meet in next class. ನಾಳೆ ಕ್ಲಾಸ್ ಒಳಗೆ ಭೇಟಿ ಆಗೋಣ ಅಂತ. So we will start tomorrow with your ಯೂನಿವರ್ಸಲ್ ಗೇಟ್ಸ್. ಇವತ್ತು ಯಾರ್ಯಾರು ಜಾಯಿನ್ ಆಗಿಲ್ಲ ಕ್ಲಾಸಿಗೆ ಅವ್ರಿಗೆ ಸ್ವಲ್ಪ ಜಾಯಿನ್ ಆಗ್ಲಿಕ್ಕೆ ಹೇಳ್ರಿ, ಬಿಕಾಸ್ ದಿಸ್ ಇಸ್ ದ ಬೇಸಿಕ್ ಫಾರ್ ಯುವರ್ ನೆಕ್ಸ್ಟ್ ಫೋರ್ತ್ ಕಮಿಂಗ್ ಚಾಪ್ಟರ್ಸ್. ನಾನು ನಿಮ್ಗ ಗೇಟ್ ಗೊತ್ತಾಗಿಲ್ಲ ಅಂತಂದ್ರೆ ನಾ ಮುಂದೆ ಏನ್ ಹೇಳಿದ್ರು ನಿಮಗ ಅದು ಬಹಳ ಹೆವಿ ಅನಿಸ್ಕೋತ ಹೋಗ್ತದ.
ಡಿಫಿಕಲ್ಟ್ ಅನ್ನಿಸ್ತದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಆದಷ್ಟು ನಿಮ್ ಫ್ರೆಂಡ್ಸಿಗೆ ಜಾಯಿನ್ ಆಗ್ಲಿಕ್ಕೆ ಹೇಳ್ರಿ. ಓಕೆ, ಇವತ್ತು ನೋಡ್ರಿ ಬರೀ 10 ಜನ ಇದ್ದೀರಿ ನೀವು 27 ಜನದೊಳಗ. ಏನ್ ಪ್ರಾಬ್ಲಮ್ ನಂಗೆ ಗೊತ್ತಾಗ್ವಲ್ದು. Okay, I think you have next classes. We will meet in tomorrow's class. Okay, bye students.